ಹಾಯ್, ನನ್ನ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ನಾನು ಎದ್ದಿರೋದು ಇವತ್ತು 11:30ಗೆ. ಸೊ ಯಾಕಂದರೆ ನೈಟ್ ಫುಲ್ಲು ಪಾರ್ಸಲ್ಸ್ ಇತ್ತು, ಎಲ್ಲ ಕ್ಲಿಯರ್ ಮಾಡಿ ಮಲ್ಕೊಳ್ಳೋದೇ ಇಷ್ಟೊತ್ತಾಯಿತು. ಸೊ ಗುಡ್ ಮಾರ್ನಿಂಗ್ ಫ್ಯಾಮ್. ಸೊ ಇವತ್ತಿಂದ ಹೀಗೆ ನಾನು ಡೈಲಿ ಏನೇನು ಮಾಡ್ತೀನಿ, ಲೈಕ್ ಡೈಲಿ ನಮ್ಗೆ ಎಷ್ಟು ಜನ ಕಸ್ಟಮರ್ ಬರ್ತಾರೆ ಅವ್ರ ರಿವ್ಯೂಸ್ ಎಲ್ಲನೂ ಹಾಕ್ತೀನಿ. ಅವಾಗ ನಿಮಗೆ ನಂಬಿಕೆ ಬರುತ್ತೆ ನಮ್ಮ ಶಾಪ್ ಮೇಲೆ ಒಂದು ನಮ್ಮದು ನಿಮ್ಮದು ಬಾಂಡಿಂಗ್ ಚೆನ್ನಾಗಿರುತ್ತೆ. ಸೊ ಹಾಯ್ ಜಾನು ಅಕ್ಕ, ಇವತ್ತೇನು ಆಫರ್ ಬಿಟ್ಟಿದ್ದೀರಾ? ಡೈಲಿ ಹೋಗ್ತಾ ಇದ್ದೀನಿ ನಮ್ಮನ್ನ. ಏಯ್ ಅದು ಕ್ಯಾನ್ಸಲ್ ಮಾಡ್ತಾರೆ, ಬಚ್ಕೋತೀನಿ. ಇದನ್ನು ಹಾಕ್ತೀನಿ. ಕಲರ್ ವೇರ್ ಮಾಡ್ತೆ, ಅಷ್ಟು ಕಂಫಿ ಕೊಡೋದು ನನಗೆ. ಕಂಫರ್ಟಬಲ್ ಇಂಪಾರ್ಟೆಂಟ್ ನನಗೆ. ಅದು ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಆದರೂ ಅಷ್ಟೇ. ತುಂಬ ಕಾಸ್ಟ್ಲಿ ಡ್ರೆಸ್ ಇದ್ದರೆ ನನಗೆ ತಿಕ್ಕಿದ್ದೀನಿ ಮಗು ಥರ ನೀಟಾಗಿ. ಸೊ ನೋಡಿ, ಎಲ್ಲ ಫುಲ್ಲು ಕಾಸ್ಟ್ಲಿ ಡ್ರೆಸ್ಸಸ್ಸು ಎತ್ತು ಮಡಗಿದ್ದೀನಿ, ನನಗೆ ವೇರ್ ಮಾಡೋಕ್ಕಾಗಲ್ಲ. ಈ ಥರ ಇದು ನೋಡಿ, ಇದೆಲ್ಲ ನಂದು 6000 ರುಪೀಸ್ ಗೌನ್. ಇದು ಎಲ್ಲೋ ತುಂಬ ಇದಾಗಿ ತಂದಿದ್ದು. ಮತ್ತು ಇದು ಅಷ್ಟೇ, ಇದು ಫುಲ್ಲು ಗ್ರ್ಯಾಂಡ್ ಹೆವಿ ವರ್ಕ್ ಇದೆ. ಏನಿಲ್ಲ ಅಂದರೂ ಇದು ನಮ್ಮ ಸಿಸ್ಟರ್ ಶಾಪಲ್ಲೇ ತಂದು 2500 ಸಮಥಿಂಗ್. ಇದು ಸಖತ್ ಗ್ರ್ಯಾಂಡ್ ಇದೆ. ಇದು ಒಂದೇ ನನ್ನ ಗ್ರ್ಯಾಂಡ್ ಡ್ರೆಸ್ಸಲ್ಲಿ ಕಮ್ಮಿ ಅಂತ. ಇದೆಲ್ಲ ಬಸವೇಶ್ವರ ನಗರದಲ್ಲಿ ಅವಾಗ ನಾನು ಇದೆಲ್ಲ ಫಸ್ಟ್ PU. ಇದು ನಂದು 8th ಸ್ಟ್ಯಾಂಡರ್ಡ್ ಲೆಹೆಂಗಾ. ಇದು ನನಗೆ ಈಗ ರೀಸೆಂಟಾಗಿ ಬೈ ಮಾಡಿದ್ದು. ಇದು ನಮ್ಮ ಮಮ್ಮಿ ಸ್ಯಾರಿಲೆಲ್ಲ ಹೊಲಿಸಿದ್ದು. ನಾನು ಸಖತ್ ಕಾಸ್ಟ್ಲಿ ಡ್ರೆಸ್ ಸಿಕ್ಕಿದ್ದೀನಿ, ಬಟ್ ಯಾವ ಯೂಸ್ ಮಾಡಲ್ಲ. ಹಂಗೆ ನಿಧಾನಕ್ಕೆ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ, ಎದಕ್ತೀನಿ, ಜಾಸ್ತಿ ಯೂಸ್ ಮಾಡಲ್ಲ. ಸೊ ಈ ಥರ ಫೈನಲಿ ಅಂಗಡಿ ಹೋಗಕ್ಕೆ ರೆಡಿ ಆಗಿದ್ದೀನಿ. ಸೊ ಇಟ್ಸ್ ಆಲ್ರೆಡಿ 12 o'clock ಕರೆಕ್ಟಾಗಿ. ಸೊ ಇವ್ರು ನನ್ನ ತಮ್ಮ, ನಮ್ಮ ಅಮ್ಮನ ನೋಡಿದ್ದೀರಾ, ನಮ್ಮ ಡ್ಯಾಡಿಗೆ ನೋಡಿಲ್ಲ. ಅವ್ರು ಫ್ರೀ ಇರಲಿಲ್ಲ, ಇವಾಗ ಸ್ವಲ್ಪ ಬ್ಯುಸಿ ಇದ್ದರೂ ಓಡ್ಬಿಟ್ಟಿದ್ದಾರೆ. ಸೊ ನಾನು ಅಂಗಡಿ ಓಪನ್ ಮಾಡಿ 12 o'clock, ಬಟ್ ಮಂಡೆಯಿಂದ 9ಗೆ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 7ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ 9ಗೆ ಓಪನ್ ಆಗುತ್ತೆ ಮಂಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ ನೀಟಾಗಿ, ಲೈಕ್ ಈ ಥರ ರೆಡಿ ಆಗಿದ್ದೀನಿ. ಅದೇ ಹೇಳಿಲ್ವ, ನಾನು ಜಾಸ್ತಿ ಮೇಕಪ್ ಮಾಡಲ್ಲ, ನನಗೆ ಇಷ್ಟೇ ಸಾಕು. ನಾನು ಜಾಸ್ತಿ ಮೇಕಪ್ ಅಪ್ಲೈ ಮಾಡಲ್ಲ. ಐಲೈನರ್ ಹಾಕೋದು ಗೊತ್ತಾ, ಈಗ ಡಾರ್ಕ್ ಸರ್ಕಲ್ಸ್ ಹಾಕ್ಬಿಡುತ್ತೆ ನನಗೆ. ಲಿಪ್ಸ್ಟಿಕ್ ಮಾತ್ರ ಹಾಕ್ತೀನಿ, ಯಾಕಂದ್ರೆ ನಾನು ಲಿಪ್ಸ್ಟಿಕ್ ಗಾಡಿ ಸರ್ವಿಸಲ್ಲಿದೆ, ಅದಕ್ಕೆ ನಾನು ತಮ್ಮನ ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ. ಸೊ ಬರ್ತಾರೆ ಹೇಳ್ಬಿಟ್ಟು ನಾವು ಇಲ್ಲಿದ್ದು ಹೋಗ್ಬಿಡೋಣ ಅಷ್ಟರಲ್ಲಿ. ಶಾಪ್ ಓಪನ್ ಆಗಿದೆ. ಸೊ ಇವಾಗ 12:16 ಆಯಿತು ಓಪನ್ ಮಾಡೋಕ್ಕೆ. ಸೊ ತುಂಬ ಬೇಗ ಮಾಡೋಣ ಅನ್ಕೋತೀವಿ, ಬಟ್ ನನಗೆ ಅದೇ ಲೇಟ್ ನೈಟ್ ಇಶ್ಯೂ ಆಗಿಬಿಟ್ಟಿದೆ. ಲೇಟಾಗಿ ಕೆಲಸ ಮಾಡೋದ್ರಿಂದ ಬೆಳಗ್ಗೆ ಬೇಗ ಹೇಳೋಕ್ಕಾಗ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ, ಇನ್ಮೇಲೆ ರೂಢಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಗೈಸ್ ತುಂಬ ಚೆನ್ನಾಗಿದೆ ಎಲ್ಲ ಸ್ಯಾರೀಸು ಕೂಡ. ಇವಾಗ ಸ್ಟಾಕ್ಸ್ ಬರ್ತಾ ಇದೆ. ಸೊ ಯಾರಿಗಾದ್ರೂ ಬೇಕಾದ್ರೆ ಬೇಗ ಬಂದು ವಿಸಿಟ್ ಮಾಡಿ. ಹಾಯ್ ಗೈಸ್, ಸೊ ಊಟಕ್ಕೆ ಬಂದಿದ್ವಿ, ಇವಾಗ ಜಸ್ಟ್ ಊಟಕ್ಕೆ ಬಂದೆ. ಸೊ ತುಂಬ ಹೊಟ್ಟೆ ಶೀತ ಇತ್ತು ಮಧ್ಯಾಹ್ನ, ಲೈಕ್ ತುಂಬ ಬಿಸಿಲಿತ್ತು, ಜನ ಜಾಸ್ತಿ ಇದ್ದರು. ಸೊ ಇವಾಗ ಬ್ರೇಕ್ ಕೊಟ್ಟಿದ್ದೀನಿ. ಸೊ ಶಾಪ್ ಟೈಮಿಂಗ್ಸ್ ಏನಂದರೆ, ಸೊ ನಾಳೆ ಬರೋರು ಹತ್ರ ಅಂದರೆ ಸ್ಯಾಟರ್ಡೇ ಏಪ್ರಿಲ್ 6th ಬರೋರು 12 o'clock ಮೇಲೆ ಬನ್ನಿ. ಮಂಡೆಯಿಂದ ಬರ್ತೀನಿ ಅಂದರು 9 o'clock ಖಂಡಿತವಾಗಿ ಹೇಳಿದ್ದೀನಿ, ಓಪನ್ ಮಾಡಲೇಬೇಕಂತ. ಸೊ ಓಪನ್ ಮಾಡ್ತೀನಿ. ಹೋಗ್ತಾ ಇದ್ದೀನಿ, ಹಿಂಗೆ ಮುಂಪುಡ್ತೀವಿ ಅಳಿಸ್ಬಿಡು, ಮುಂಪುದು ಎಸ್ಬಿಡು. ಯಾರಿಗೆ ನಮ್ಮ ಅಪ್ಪಂಗೆ ಮಂಗ್ಬೂದಿ ಎಸಿಬೇಕು. ಮಂಗ್ಬೂದಿ ಎಸ್ ಮದುವೆ ಆಗಿದೆಯಾ? ತಿರ್ಗಾ ಯಾಕೆ ಮಂಗ್ಬೂದಿ ಎಸಿಬೇಕು ನೀನು ಒಡವೆ ಮಾಡಿಸ್ಕೊಳಕ್ಕೆ? ಅದಕ್ಕೆ ಮಂಗ್ಬೂದಿ ಎಸಿತ್ತು. ಅಪ್ಪಂಗೆ ಹೇಳ್ತೀನಿ, ಅಪ್ಪ ಇಷ್ಟು ಮಾತ್ರ ಖಂಡಿತವಾಗಿ ನೋಡು, ನೀನು ಮಿಸ್ ಮಾಡ. ಅಪ್ಪ ಹಾಯ್ ಮಾಡಪ್ಪ, ಅಲ್ಲೋಡಿ ಹೆಂಗೆ ಕೂತ್ಕೊಂಡೆ. ಏಯ್. ಸೊ ಗೈಸ್ ಟೈಮ್ 3:40 ಆಗಿದೆ. ಸೊ ನಾನೇ ಅಡ್ರೆಸ್ ಎಲ್ಲ ಬರೆದಿದ್ದೀನಿ. ಏನು ಲೇಟು ಮೇಡಮ್ ಅಂದರೆ ಇದೇ ವಿಷಯಕ್ಕೆ ಲೇಟ್ ಆಗೋದು. ಸೊ ಅಡ್ರೆಸ್ ನಾವೇ ಬರೀಬೇಕು, ಬೆಳಗ್ಗೆ ಪ್ಯಾಕಿಂಗ್ ಮಾಡಬೇಕು. 3:40 ಬೆಳಗಿನ ಜಾವ ಆಗಿದೆ ಕೂತ್ಕೊಂಡು, ಇದೇ ಕೆಲಸ ನನಗೆ. ಸೊ ಈಗ ಎಲ್ಲರೂ ಬೇರೆ ಬಂದಿದೆ. ಸೊ ಯಾವ ಬಾರ್ಡ್ರ್ ಮೇಲೆ ಯಾವ್ದು ಮಾಡಿಸ್ಬೇಕು ನೋಡಬೇಕು. ಸೊ ನಮ್ಗೆ ಈ ಥರ ಒಂದು ಶೀಟ್ನ ತೊಗೊಂಬರ್ತೀವಿ, ಲೈಕ್ ಈ ಥರ ಬಾರ್ಡ್ರ್ ಬಂದಿದೆ ಅಂತ ನಮಗೊಂದು ಕಾಲ್ ಮಾಡ್ತಾರೆ. ಫಸ್ಟ್ ಈ ಬಾರ್ಡ್ರ್ ತಂದು ಅದ್ರ ಮೇಲೆ ಕಲರ್ ಮಾಡಿಸ್ಬೇಕು. ಯಾರು ಯಾವುದಕ್ಕೆ ಜಾಸ್ತಿ ಕಲರ್ ಹೇಳ್ತಿರೋ ಆ ಕಲರ್ನ ಮಾಡಿಸ್ತೀವಿ. ಸೊ ಇದು ಮಾವಿನಕಾಯಿ ಬಾರ್ಡ್ರು, ಬೆಂಟೆಕ್ಸ್ ಬಾರ್ಡ್ರ್ ಬಂದಿದೆ.
ಸೊ ಒಂದೊಂದರಲ್ಲೂ ಕೂಡ 3,000 ಪೀಸ್ ಇದೆ. ನಿಮ್ಗೆ ಯಾರು ಕದ್ದು ಬೇಕಾದ್ರೆ ತೊಗೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು. ಇವತ್ತಿನ ಡೈಲಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬೆಳಗಿನ ಜಾವ 3 ಗಂಟೆಗೆ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ನಾನು ಫುಲ್ಲು ನಿದ್ದೆ ಬರ್ತಿದ್ದ, ಕಣ್ಣು ಬಿಡಾಕಿತ್ತಿಲ್ಲ. ಸೊ ಥ್ಯಾಂಕ್ ಯು.